My dear students, welcome back to Karnataka LMS video series. This is session number 6 for first BCom first semester students about management principles and application subject. In this session, let us see the concept is management an art. ಈ ಸೆಷನ್ ಅಲ್ಲಿ ನಿರ್ವಹಣೆ ಒಂದು ಕಲೆಯೇ ನೋಡೋಣ. ಮೈಸೆಲ್ಫ್ ನರಸಪ್ಪ PR, ವರ್ಕಿಂಗ್ ಆಸ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಟ್ GFGC and PG Center, Chintamani. Please observe all these pictures. It's an artistic work written by a person. This is a sand art. ರೀಸೆಂಟ್ ಆಗಿ ಬಿಪಿನ್ ರಾವತ್ ಅವರು, ನಮ್ಮ ದೇಶದ ಸೇನಾ ಮುಖ್ಯಸ್ಥರಾಗಿರ್ತಕ್ಕಂಥ ಬಿಪಿನ್ ರಾವತ್ ಅವರು ತೀರ್ಕೊಂಡ್ಬಿಟ್ರು. ಅವರಿಗೆ ಶ್ರದ್ಧಾಂಜಲಿ ಸಮರ್ಪಿಸೋದಕ್ಕೋಸ್ಕರ ಮಣ್ಣಿನಲ್ಲಿ ಮಾಡಿರ್ತಕ್ಕಂಥ ಕಲೆ. ಇಲ್ಲಿ ವಿ ಕ್ಯಾನ್ ಫೈಂಡ್ 2 ಆರ್ಟಿಸ್ಟ್. ಒಬ್ರು SP ಬಾಲಸುಬ್ರಹ್ಮಣ್ಯ ಅವರು, ಇತ್ತೀಚೆಗೆ ಅವರು ಕೂಡ ತೀರ್ಕೊಂಡ್ರು. ಅವರೊಬ್ಬ ಸಿಂಗರ್, ಅವರೊಬ್ಬ ಆರ್ಟಿಸ್ಟು. ಅವರ ಚಿತ್ರವನ್ನ ಇನ್ನೊಬ್ರು ಬರೀತಾ ಇರ್ತಕ್ಕಂಥದ್ದು ಆರ್ಟಿಸ್ಟ್. ಇಲ್ಲಿ ಮಣ್ಣಲ್ಲಿ ಮತ್ತೆ ಯೂತ್ ಕಾಲ್ ಫಾರ್ ಗ್ರೀನ್ ಎನ್ವಿರಾನ್ಮೆಂಟ್ ಅಂತ ವಿವೇಕಾನಂದರನ್ನ ಮರಳಿನಲ್ಲಿ ತುಂಬಾ ಚೆನ್ನಾಗಿ ಚಿತ್ರಿಸಿದ್ದಾರೆ. ಒಂದು ಆರ್ಟ್ ಅಂದ್ರೆ ಏನು ಅಂತ ಈ ಚಿತ್ರಗಳಲ್ಲಿ ನೋಡಕ್ ಹೋದ್ರೆ ನಮ್ಗೆ ಗೊತ್ತಾಗುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಆಲ್ ಆಫ್ ಅಸ್ ಟು ನೋ ವೆದರ್ ಮ್ಯಾನೇಜ್ಮೆಂಟ್ ಈಸ್ ಅನ್ ಆರ್ಟ್ ಆರ್ ನಾಟ್. ಈಗ ಆರ್ಟ್ ಅಂದ್ರೆ ಏನು ಅಂತ ಚಿತ್ರ ನೋಡಿದ್ವಿ ನಾವು. ಇನ್ ಆರ್ಡರ್ ಟು ನೋ ದ ರಿಯಾಲಿಟಿ ಆಫ್ ಮ್ಯಾನೇಜ್ಮೆಂಟ್ ಆಸ್ ಅನ್ ಆರ್ಟ್, ವಿ ಹ್ಯಾವ್ ಟು ನೋ ದ ಮೀನಿಂಗ್ ಆಫ್ ಅನ್ ಆರ್ಟ್. ಈಗ ಕಲೆ ಅಂದ್ರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಆರ್ಟ್? Art means the practical application of personal skills and knowledge to achieve concrete results. It is the practical way of doing specific things. Art represents how of human behavior works. Art is a personalized process and every artist has his own style. Just now we have observed 4 important pictures about different artists. From this we can identify meaning of art. Art means it's a practical application of personal skills that a person should have and a knowledge. What for? It is to achieve concrete results. Writing a picture is a concrete result. Singing a song is a concrete result. It is the practical way of doing a specific things. Practical way. It's not an assumption. Art represents how of human behavior works. A singer, a dancer, all these persons are called artists. Art is a personalized process and every artist has his own style. One artist is different from another artist. ಕಲೆ ಅಂದ್ರೆ ಏನು? ಅವಿತಾನೆ 4 ಚಿತ್ರಗಳನ್ನು ನೋಡಿದ್ವಿ. ಚಿತ್ರ ಬರೀತಾ ಇರತಕ್ಕಂಥದ್ದು ಹಾಡುಗಾರನ ಚಿತ್ರ, ಇನ್ನೊಂದು ಮರಳಲ್ಲಿ ಮಾಡಿರ್ತಕ್ಕಂಥ ಚಿತ್ರ, ಬಿಪಿನ್ ರಾವತ್ ಅವರಿಗೆ ಶ್ರದ್ಧಾಂಜಲಿನ ಅರ್ಪಿಸೋದಕ್ಕೆ ಬರೆದಿರ್ತಕ್ಕಂಥದ್ದು. ಏನಾಗಂದ್ರೆ ಕಲೆ ಎಂದರೆ ನಿರ್ದಿಷ್ಟ ಫಲಿತಾಂಶಗಳನ್ನ ಸಾಧಿಸಲು ವೈಯಕ್ತಿಕ ಕೌಶಲ್ಯ ಮತ್ತು ಜ್ಞಾನದ ಪ್ರಾಯೋಗಿಕ ಬಳಕೆ ಆಗುತ್ತೆ. ವ್ಯಕ್ತಿಗೆ ವೈಯಕ್ತಿಕ ಕೌಶಲ್ಯ ಇರಬೇಕು, ಸಾಮರ್ಥ್ಯ ಇರಬೇಕು, ಸ್ಕಿಲ್ ಇರಬೇಕು, ಮತ್ತೆ ಜ್ಞಾನ ಇರಬೇಕು. ಅದನ್ನ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡಬೇಕು. ಇದು ನಿರ್ದಿಷ್ಟ ಕೆಲಸಗಳನ್ನು ಮಾಡುವ ಪ್ರಾಯೋಗಿಕ ಮಾರ್ಗವಾಗಿದೆ. ಕಲೆ ಮಾನವ ನಡವಳಿಕೆಯು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಪ್ರತಿನಿಧಿಸುತ್ತದೆ. ಕಲೆಯು ವೈಯಕ್ತಿಕ ಪ್ರಕ್ರಿಯೆ. ಇದು ಪ್ರತಿಯೊಬ್ಬ ಕಲಾವಿದನು ತನ್ನದೇ ಆದ ಶೈಲಿಯನ್ನು ಹೊಂದಿದ್ದಾನೆ. ಆರ್ಟ್ ಇಂಪ್ಲೈಸ್ ಅಪ್ಲಿಕೇಶನ್ ಆಫ್ ನಾಲೆಡ್ಜ್ ಅಂಡ್ ಸ್ಕಿಲ್ ಟು ಟ್ರೈಯಿಂಗ್ ಅಬೌಟ್ ಡಿಸೈರ್ಡ್ ರಿಸಲ್ಟ್ಸ್. ಅನ್ ಆರ್ಟ್ ಮೇ ಬಿ defined as personalized application of general theoretical principles for achieving best possible results. Therefore, art is a creative thing. ಆರ್ಟ್ ಅಂತಕ್ಕಂಥದ್ದು ಒಂದು ಸೃಜನಶೀಲವಾದ. ಈ ಪಿಕ್ಚರ್ ನಾನು ನೋಡ್ತಾ ಇದ್ರೆ ನಮ್ಗೆ ಅನ್ಸುತ್ತೆ ಕಲೆಯ ಗುಣಲಕ್ಷಣಗಳು ಏನೇನು ಅಂತ ಹುಡುಕ್ತಾ ಹೋಗ್ಬೋದು. ನೋಡಿ, ಒಂದು ಸಣ್ಣ ಮಗು ಚಿತ್ರ ಬರೆಯೋ ಪ್ರಯತ್ನ ಮಾಡ್ತಿದೆ, ನಿರಂತರವಾಗಿ ಪ್ರಯತ್ನ ಮಾಡುತ್ತಿರುತ್ತೆ. ಹಾಗೆ ಮಾಡಿ 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 ನಾವು ಬಲಗಡೆ ಇರತಕ್ಕಂಥ ಚಿತ್ರ ನೋಡ್ತಿದ್ವಿ. ತುಂಬಾ ಚೆನ್ನಾಗಿರ್ತಕ್ಕಂಥ ಚಿತ್ರಗಳು ಮಕ್ಕಳು ಬರೀತಾರೆ. ಸೊ ದೇ ಆರ್ ಆಲ್ ಕಾಲ್ಡ್ ಆಸ್ ಆರ್ಟಿಸ್ಟ್ಸ್. Now, what are the characteristics of
ಆರ್ಟ್. ಈಗ ಆರ್ಟ್ ಮೀನಿಂಗ್ ನೋಡಿದ್ವಿ, ಆ ಮೀನಿಂಗ್ ಅಲ್ಲಿರ್ತಕ್ಕಂಥ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ನ ಐಡೆಂಟಿಫೈ ಮಾಡ್ತಾ ಹೋಗೋಣ. ಫಸ್ಟ್ ಒನ್, ಪರ್ಸನಲ್ ಸ್ಕಿಲ್ಸ್ ಇರಬೇಕು, ವೈಯಕ್ತಿಕ ಕೌಶಲ್ಯಗಳಿರಬೇಕು. ಅದನ್ನ ಆರ್ಟ್ ಅಂತ ಕರಿತೀವಿ. ಎವ್ರಿ ಆರ್ಟ್ ರಿಕ್ವೈರ್ಸ್ ಪರ್ಸನಲ್ ಸ್ಕಿಲ್. Although theoretical base may be the same for every artist, but each one has his own style and approach towards his job. That is why the level of success and the quality of performance differs from one person to another person. There are several qualified painters, but Ravi Verma is the recognized artist for his style and uniqueness. Ravi Verma ಅಂತಕ್ಕಂಥ ಒಬ್ಬ ಚಿತ್ರಕಲೆನ ಬರ್ಸ್ತಕ್ಕಂಥವ್ರನ್ನ ನಾವು ಚರಿತ್ರೆಯಲ್ಲಿ ನೋಡಿದೀವಿ. ಅವ್ರಿಗೆ ಅವ್ರದ್ದೇ ಆದಂಥ ಪರ್ಸನಲ್ ಸ್ಕಿಲ್ಸ್ ಇತ್ತು ಅಂತ. ಪ್ಲೀಸ್ ಅಬ್ಸರ್ವ್ ದಿಸ್ ವಿಡಿಯೋ. ವಾಟ್ ಡು ಯು ಮೀನ್ ಬೈ ಪರ್ಸನಲ್ ಸ್ಕಿಲ್ ಅಂತ ಗೊತ್ತಾಗುತ್ತೆ ನಮಗೆ. ನೋಡಿ, ಇಲ್ಲಿ ಒಂದು ಸರ್ಕಸ್ ಅಲ್ಲಿ ಜನರು ಅವರು ಕಲ್ತಿರ್ತಕ್ಕಂಥ ತಮ್ಮದೇ ಆದಂಥ ಕೌಶಲ್ಯಗಳನ್ನು ಸ್ಕಿಲ್ ಇಂದ ನಮಗೆ ಆಟವನ್ನು ಆಡಿ ತೋರಿಸ್ತಾ ಇದ್ದಾರೆ. ಇಟ್ ಈಸ್ ನಾಟ್ ಪಾಸಿಬಲ್ ಇಫ್ ದ ಪರ್ಸನ್ ಡೋಂಟ್ ಹ್ಯಾವ್ ಪರ್ಸನಲ್ ಸ್ಕಿಲ್ಸ್. ಪರ್ಸನಲ್ ಸ್ಕಿಲ್ ಇದ್ರೆ ಮಾತ್ರ. Second characteristic of art, it is practical application of their skill. Every art requires practical knowledge, therefore it should be learned. Learning of theory is not sufficient. It is very important to know practical application of theoretical principles. ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅದನ್ನು ಅಪ್ಲೈ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಬಿಕಮ್ ಎ ಗುಡ್ ಪೇಂಟರ್, ದ ಪರ್ಸನ್ ಮೇ ನಾಟ್ ಓನ್ಲಿ ನೋ ಡಿಫರೆಂಟ್ ಕಲರ್ಸ್ ಅಂಡ್ ಡಿಫರೆಂಟ್ ಬ್ರಷಸ್, ಬಟ್ ಡಿಫರೆಂಟ್ ಡಿಸೈನ್ಸ್, ಡೈಮೆನ್ಷನ್ಸ್, ಸಿಚುಯೇಷನ್ಸ್ and many other things he has to use while applying his artistic work. ಇಲ್ಲೊಂದು ವಿಡಿಯೋ ನೋಡ್ತಾ ಇದ್ದೀವಿ ನಾವು. ಒಂದು ಜ್ಞಾನವನ್ನು ಪ್ರಾಯೋಗಿಕವಾಗಿ ಯಾವ ಥರ ಬಳಸ್ಬೋದು ಅಂತ ಒಬ್ಬ ವ್ಯಕ್ತಿಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯೂಬ್ಸ್ನ ತೋರಿಸ್ತಾರೆ. ಆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯೂಬ್ಸು ಕಣ್ಣಿಗೆ ಬಟ್ಟೆ ಕಟ್ಟಿ ತೋರಿಸ್ತಾರೆ. ಆ ಕಣ್ಣು ಬಟ್ಟೆ ತೆಗೆದ್ಬಿಟ್ಟು 30 ಸೆಕೆಂಡ್ ಎಲ್ಲವನ್ನ ಒಂದ್ಸಲ ನೋಡ್ತಾನೆ. ಆಮೇಲೆ 100 ಸೆಕೆಂಡ್ ಒಳಗಡೆ ಪ್ರತಿಯೊಂದನ್ನು ಸಾಲ್ವ್ ಮಾಡ್ತಾನೆ. ಪ್ರಾಕ್ಟಿಕಲ್ ಆಗಿ ಜ್ಞಾನವನ್ನು ಯಾವ ರೀತಿ ಬಳಸಬಹುದು ಅಂತ ನೋಡೋಣ ನಾವು. ಈ ರಿಮೂವ್ಸ್ ನೋಡಿ, ಕಣ್ಣಿನ ಬಟ್ಟೆ ತೆಗೆದ ಎಲ್ಲವನ್ನ ಒಂದ್ಸಲ ನೋಡ್ತಾನೆ, ಯಾವ್ಯಾವ ಶೇಪಲ್ಲಿ ಇದೆ, ಏನೇನಿದೆ ಅಂತ. ಜ್ಞಾನವನ್ನು ಎಷ್ಟು ಚೆನ್ನಾಗಿ ಪ್ರಾಯೋಗಿಕವಾಗಿ ಬಳಸ್ತಾನೆ ನೋಡಿ. ಎಲ್ಲ ಡಿಫ್ರೆಂಟ್ ಶೇಪ್ಸ್ ಅಲ್ಲಿ ಇರ್ತಕ್ಕಂಥ ಕ್ಯೂಬ್ಸ್ ನೋಡ್ತಿದ್ದಾನೆ. ಎಸ್, ನೋಡ್ದ, 30 ಸೆಕೆಂಡ್ ಆಯ್ತು. ಈಗ 100 ಸೆಕೆಂಡ್ ಟೈಮ್ ಅನ್ನ ಕೊಡ್ತಾರೆ ಅವ್ರಿಗೆ. 100 ಸೆಕೆಂಡ್ ಒಳಗಡೆ ಎಲ್ಲವನ್ನ ಸಾಲ್ವ್ ಮಾಡೋದಕ್ಕೆ ಅವಕಾಶ ಇದೆಯಾ, ಅವನಿಗಷ್ಟು ಜ್ಞಾನ ಇದೆಯಾ, ಯಾವ ರೀತಿ ಅಪ್ಲೈ ಮಾಡ್ತಾನೆ. 1ನೇ ಕ್ಯೂಬ್ ಆಯ್ತು. ಎಸ್, ಸೆಕೆಂಡ್ ಸ್ಕ್ವೇರ್ ಕ್ಯೂಬ್ ಸಾಲ್ವ್ ಮಾಡ್ತಿದ್ದಾನೆ. ಎಸ್, ಕಂಪ್ಲೀಟೆಡ್. 85 ಸೆಕೆಂಡ್ಸ್ ಎಲ್ಲ ಆಯ್ತು. 3ನೇ ಕ್ಯೂಬ್ನ ತಗೊಂಡ ದೊಡ್ಡ ಕ್ಯೂಬ್ ಅದು, ಅದನ್ನ ಸಾಲ್ವ್ ಮಾಡ್ತಿದ್ದಾನೆ. 75 ಸೆಕೆಂಡ್ ಆಗಿದೆ ನೋಡಿ. ಎಸ್, 3ನೇ ಕ್ಯೂಬ್ ಮುಗೀತಾ ಬರುತ್ತಿದೆ. 58 ಸೆಕೆಂಡ್ ಆಗಿದೆ. ಎಸ್, ಆಲ್ಮೋಸ್ಟ್ ಇಟ್ ಈಸ್ ಡನ್. ಇನ್ನ 2 ಕ್ಯೂಬ್ಸ್ ಇದೆ. ಒಂದು ಟ್ರಯಾಂಗಲ್ ಕ್ಯೂಬ್ ನ ಮಾಡ್ತಿದ್ದಾನೆ. ಎಸ್, ಇಟ್ ಈಸ್ ಫಿನಿಶ್ಡ್. ಎಸ್, 1 more is finished. ನೋಡಿ, ಒಂದು ಬರೀ ಎಡಗೈಯಲ್ಲಿ ಒಂದು ಕ್ಯೂಬ್ ನ ಸಾಲ್ವ್ ಮಾಡ್ತಿದ್ದ ನೋಡಿ. ಎಷ್ಟು ಜ್ಞಾನವನ್ನು ಅವನು ಪ್ರಾಯೋಗಿಕವಾಗಿ ಅವನು ಪ್ರಾಕ್ಟೀಸ್ ಮಾಡಿ ಬಳಸಿದ್ರೆ ಇಲ್ಲಿ ಅದನ್ನು ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇದೆ ಅಂತ. ಎಸ್, ಇಟ್ ಈಸ್ ಡನ್. ಐ ಥಿಂಕ್ ಮುಗೀತು. ಇನ್ನ 19 ಸೆಕೆಂಡ್ ಬಾಕಿ ಇರಬೇಕಾದ್ರೆ ಅವನ ಕೆಲಸವನ್ನ ಮುಗಿಸ್ಬಿಟ್ಟ. ದಿಸ್ ಇಸ್ ಹೌ ಪ್ರಾಯೋಗಿಕವಾಗಿ ಜ್ಞಾನದ ಬಳಕೆಯನ್ನು ಯಾವ ರೀತಿ ಬಳಸಬಹುದು ಅನ್ನೋದಕ್ಕೆ ಇದೊಂದು ಸಣ್ಣ ಚಿತ್ರ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್, ಇಟ್ ಈಸ್ ರಿಸಲ್ಟ್ ಓರಿಯೆಂಟೆಡ್.
ಮತ್ತು ಆರ್ಟ್ ಅಂತಕ್ಕಂಥದ್ದು, ಕಲೆ ಅಂತಕ್ಕಂಥದ್ದು ಫಲಿತಾಂಶ ಆಧಾರವಾಗಿರುತ್ತೆ. ಫಲಿತಾಂಶ ಬಂದ್ರೆ ಮಾತ್ರ ನೋಡಿ, ನಾವು ಈಗ ತಾನೇ ಕ್ಯೂಬ್ ನೋಡಿದ್ವಿ, ನಾವು ಫಲಿತಾಂಶ ಬಂತು 3 ಸೆಕೆಂಡ್ ಒಳಗಡೆ 6 ಕ್ಯೂಬ್ಸ್ ಸಾಲ್ವ್ ಮಾಡ್ತೀನಿ ಅಂತ ಇನ್ನ 20 ಸೆಕೆಂಡ್ ಒಳಗಡೆ ಮುಗಿಸ್ತಾರೆ. ಇಲ್ಲಿ ಇನ್ನೊಂದು ನಾವು ವಿಡಿಯೋನ ನೋಡೋಣ ನೋಡಿ, ಅವರು ರಿಸಲ್ಟ್ಸ್ ಎಷ್ಟು ಚೆನ್ನಾಗಿ ಬರುತ್ತೆ, ಎಷ್ಟು ಪ್ರಾಕ್ಟೀಸ್ ಮಾಡಿರ್ತಾರೆ ಅಂತ ಆರ್ಟಿಸ್ಟಿಕ್ ವರ್ಕ್ನ ನೋಡೋಣ. ಎಸ್, ಒಬ್ಬ ವ್ಯಕ್ತಿ ಒಂದು ರಿಂಗ್ ಒಳಗಡೆ ಜಂಪ್ ಮಾಡ್ತಾನೆ, ಟಚ್ ಆಗ್ತೀರ. ಎಲ್ಲರೂ ಒಂದೇ ರೀತಿ ನೋಡಿ, ಒಬ್ಬ ವ್ಯಕ್ತಿ ಇನ್ನೊಂದು ರಿಂಗಲ್ಲಿ ಆ ಕಡೆ ಹೋಗಿ ಈ ಕಡೆ ಮತ್ತೆ ಅದೇ ರಿಂಗಲ್ಲಿ ವಾಪಸ್ ಬರ್ತಾನೆ. ಒಬ್ಬ ವ್ಯಕ್ತಿ ನೋಡಿ ಮೇಲಿಂದ ಕೆಳಗಡೆಗೆ ರೊಟೇಟ್ ಆಗ್ತಿದ್ದಾನೆ, ಗುರುತ್ವಾಕರ್ಷಣೆ ಬರುತ್ತೆ ವಿರುದ್ಧವಾಗಿ, ಕೆಳಗಡೆ ಬಂದಾಗ ಬಿದೋಗ್ಬೇಕಿತ್ತು, ಬೀಳಿಲ್ಲ. ಎಸ್, art is a creative one. Every artist has an element of creativity in line. That is why he aims at producing something that has never existed before, which requires combination of intelligence and imagination. ಮೊದಲು ಯಾರು ಮಾಡದೇ ಇರತಕ್ಕಂಥದ್ದು ಹೊಸದನ್ನ ಸೃಷ್ಟಿ ಮಾಡೋದು ಅಂತ ಒಂದು ಶಕ್ತಿ ಇರುತ್ತೆ ಆರ್ಟ್ ಅಲ್ಲಿ. ಇಲ್ಲೊಂದು ವಿಡಿಯೋ ನೋಡೋಣ. ಆರ್ಟಿಸ್ಟಿಕ್ ಆಗಿ ಹೊಸತನವನ್ನ ಎಷ್ಟು ಚೆನ್ನಾಗಿ ಪ್ರದರ್ಶನ ಮಾಡ್ತಾನೆ. ವಿಡಿಯೋನ ಸರಿಯಾಗಿ ಗಮನ ಕೊಡಿ. ಒಂದು ಪಿಲ್ಲರ್ ಇರುತ್ತೆ, ಒಂದು ಕಂಬ ಇರುತ್ತೆ, ಆ ಕಂಬದಲ್ಲಿ ಚಿತ್ರವನ್ನ ಬಿಡಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾನೆ ಒಬ್ಬ ಕಲೆಗಾರ. ಆ ಚಿತ್ರ ಯಾವ ತರ ಇದೆ ಅಂದ್ರೆ, ಇದನ್ನ ನಾವು 3D ಪೇಂಟಿಂಗ್ ಅಂತ ಕರಿತೀವಿ. ಈ 3D ಪೇಂಟಿಂಗ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಏನಿದ್ರೆ ಅದೇ ತರನೇ ಚಿತ್ರವನ್ನು ಬಿಡಿಸಿ ಕಂಬದ ಮಧ್ಯದಲ್ಲಿ ಒಂದು ಶಿಲ್ಪಕಲೆಯನ್ನ ತಯಾರಿಸ್ತಾನೆ. ಹಾಗೆ ಇನ್ನೊಂದು ಚಿತ್ರ ನೋಡಿ, ಒಂದು ಕಂಬದಲ್ಲಿ ಸ್ಪ್ರಿಂಗ್ ಇದ್ದ ಹಾಗೆ ತಯಾರಿಸ್ತಾನೆ. ಇನ್ನೊಂದು ಕಂಬದಲ್ಲಿ ನೋಡಿ ಚಿತ್ರವನ್ನ ತಯಾರಿಸಿದಾನೆ. ಒಂದು ಹೆಣ್ಣು ಮಗು ನಿಂತಿರ್ತಕ್ಕಂಥ ಚಿತ್ರನ ತಯಾರಿಸಿದ್ದಾನೆ. ಬ್ಯಾಕ್ ಗ್ರೌಂಡ್ ನಮ್ಗೆ ಏನಿದ್ರೆ ಅದೇ ಮರಗಳ ತರ ಮಾಡ್ತಾ ಇದ್ದಾನೆ. ಹಿಯರ್ ಒನ್ ಮೋರ್, ಒಂದು ಲೇಡಿ 3D ಪೇಂಟ್ ಅನ್ನ ಮಾಡ್ತಿದ್ದಾಳೆ. ಇದೆಲ್ಲ ಇಟ್ ಈಸ್ ಎ ಕ್ರಿಯೇಟಿವ್ ಒನ್. ಆರ್ಟಿಸ್ಟಿಕ್ ವರ್ಕ್ ಅನ್ನೋದು ಅಥವಾ ಆರ್ಟ್ ಅನ್ನೋದು ಕ್ರಿಯೇಟಿವ್ ಆಗಿರುತ್ತೆ ಅನ್ನೋದಕ್ಕೆ. ಒಂದು ಹೆಣ್ಣು ಮಗು ಪುಸ್ತಕ ಹಿಡ್ಕೊಂಡು ನಿಂತ್ಕೊಂಡಿರ್ತಕ್ಕಂಥ ಚಿತ್ರವನ್ನು ಕಂಬದಲ್ಲಿ ಇನ್ನೊಂದು ಹೆಣ್ಣು ಮಗು ಚಿತ್ರಿಸ್ತು. ಇನ್ನೊಂದು ಚಿತ್ರ ನೋಡಿ, ಕಂಬದಲ್ಲೇನೆ ಒಂದು ಚಿತ್ರವನ್ನ ಬಿಡಿಸ್ತಿದ್ದಾನೆ ಕಂಬದಲ್ಲಿ. ಅದು ಬ್ಯಾಕ್ ಗ್ರೌಂಡ್ ನಮ್ಗೆ ಏನು ಅನಿಸುತ್ತೆ ಅಂದ್ರೆ, ದಿಸ್ ಇಸ್ ಕಾಲ್ಡ್ ಕ್ರಿಯೇಟಿವಿಟಿ. ಈ ಚಿತ್ರಗಳನ್ನ ಗಮನಿಸೋದ್ರಿಂದ ನಮ್ಗೇನ್ ಅನ್ನಿಸ್ತು, ಈ ಚಿತ್ರಗಳಲ್ಲಿ ಒಂದು ಕಂಬದಲ್ಲಿ ವಿಶೇಷವಾದಂತಹ 3D ಪೇಂಟಿಂಗ್ ಅನ್ನ ಮಾಡೋದನ್ನ ಕಲಿಸ್ತಾ. ಇದು ತುಂಬಾ ಕ್ರಿಯೇಟಿವ್ ಆಗಿದೆ ಅಂತ ನೋಡಿ. ಬ್ಯಾಕ್ ಗ್ರೌಂಡ್ ಒಂದು ಮರದ ಮಧ್ಯದಲ್ಲಿ, ಇಲ್ಲಿ ಕೆಳಗಡೆ ಒಂದು ಕೊಳ ಇದೆ, ಕೊಳದ ಮಧ್ಯದಲ್ಲಿ ಒಂದು ಇತರ ಚಿತ್ರಗಳನ್ನ 3D ಪೇಂಟಿಂಗ್ ಅಂತ ಕರಿತೀವಿ. ಇದು ಕಲೆ ಅಂತಂದ್ರೆ ಇಟ್ ಇಸ್ ಎ ಕ್ರಿಯೇಟಿವ್ ಒನ್ ಅಂತ ಹೇಳೋದಕ್ಕೆ ಚಿತ್ರದಿಂದ ತಿಳ್ಕೋಬಹುದು. ಈ ವಿಡಿಯೋನ ನೋಡಿದ್ರೆ ನಮ್ಗೇನ್ ಅನಿಸುತ್ತೆ, ಕಲೆ ಅಂತಕ್ಕಂಥದ್ದು ಒಂದು ಕ್ರಿಯೇಟಿವ್ ಆಗಿರುತ್ತೆ ಅಂತ. ಎಸ್, ಇನ್ನೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಆರ್ಟ್ ಈಸ್ ಕಾನ್ಸ್ಟಂಟ್ ಪ್ರಾಕ್ಟೀಸ್ ಮೇಡ್ ಫಾರ್ ಪರ್ಫೆಕ್ಷನ್. ಪರಿಪೂರ್ಣತೆಗಾಗಿ ಮಾಡಿದ ನಿರಂತರವಾದಂತಹ ಅಭ್ಯಾಸ, ಕಂಟಿನ್ಯೂಸ್ ಅಂಡ್ ಕಾನ್ಸ್ಟಂಟ್ ಪ್ರಾಕ್ಟೀಸ್ ಮಾಡ್ತಾ ಇರೋದು, ಅದು ಆರ್ಟಿಸ್ಟಿಕ್ ನ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್. ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್. ಎವ್ರಿ ಆರ್ಟಿಸ್ಟ್ ಬಿಕಮ್ಸ್ ಮೋರ್ ಅಂಡ್ ಮೋರ್ ಪ್ರೊಫಿಷಿಯಂಟ್ ಥ್ರೂ ಕಾನ್ಸ್ಟಂಟ್ ಪ್ರಾಕ್ಟೀಸಸ್. ಅಂದ್ರೆ ತುಂಬಾ 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 ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರನೇ ಅವನು ಅದರಲ್ಲಿ ನೈಪುಣ್ಯತೆಯನ್ನ ಪಡೆಯಕ್ಕಾಗುತ್ತೆ. Similarly, managers learn through an art of trial and error initially, but application of management principles over the years makes them perfect in job of managing. Let us look into one more video. ಇಲ್ಲಿ ಒಂದು ನಿರಂತರವಾಗಿ ಅಭ್ಯಾಸ ಮಾಡಿದ್ರೆ ಒಬ್ಬ ಆರ್ಟಿಸ್ಟ್ ಯಾವ ತರ ಆಗ್ತಾರೆ ಅಂತ ಒಂದು ಹಾಡಾಡಿರೋದನ್ನು ನೋಡೋಣ. ಅಬ್ಸರ್ವ್ ಮಾಡಿ ಈ ವಿಡಿಯೋನ.
ಮೇಲೆ ನಮ್ಗನ್ನಿಸ್ತು ಕಂಟಿನ್ಯೂಸ್ ಪ್ರಾಕ್ಟೀಸ್ ಅನ್ನೋದು ಯಾವ ಥರ ಇರಬೇಕು ಅಂತ. ಇದು ಆರ್ಟ್ನ ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್. ಆರ್ಟ್ನ ಕ್ಯಾರೆಕ್ಟರಿಸ್ಟಿಕ್ಸ್ನ ನೋಡಿದ್ವಿ ನಾವು ಇಷ್ಟೊತ್ತು. ಏನು ಮಾಡಬೇಕು? ವಿ ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ದೇರ್ ಇನ್ ಮ್ಯಾನೇಜ್ಮೆಂಟ್. ದೇರ್ ಆಫ್ಟರ್ ವಿ ಕ್ಯಾನ್ ಕಂಪೇರ್ ದ ಸೇಮ್ ಥಿಂಗ್ ವಿತ್ ದ ಆರ್ಟ್ ಅಂಡ್ ದ ಮ್ಯಾನೇಜ್ಮೆಂಟ್. ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ರೆ ಮ್ಯಾನೇಜ್ಮೆಂಟ್ ಅನ್ನ ನಾವು ಆರ್ಟ್ ಅಂತ ಕರೀಬಹುದು. ದೆನ್ ವಾಟ್ ಈಸ್ ದ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಮ್ಯಾನೇಜ್ಮೆಂಟ್? ಮ್ಯಾನೇಜರ್ ಅಪ್ಲೈಸ್ ಹಿಸ್ ನಾಲೆಡ್ಜ್ ಟು ಕೋಆರ್ಡಿನೇಟ್ ದ ಎಫರ್ಟ್ಸ್ ಆಫ್ ಹಿಸ್ ಪೀಪಲ್. ಹೌದಾ? ಒಬ್ಬ ವ್ಯವಸ್ಥಾಪಕನು ಜನರ ಪ್ರಯತ್ನಗಳನ್ನು ಸಂಘಟಿಸಲು ತನ್ನ ಜ್ಞಾನವನ್ನು ಬಳಸುತ್ತಾನೆ. ಬೇಕಾಗುತ್ತಾ? ಮ್ಯಾನೇಜ್ಮೆಂಟ್ ಈಸ್ ಎ ಪರ್ಸನಲೈಸ್ಡ್ ಒನ್. ಇಟ್ ಈಸ್ ಬೇಸ್ಡ್ ಆನ್ ಇಂಡಿವಿಜುವಲ್ ಮ್ಯಾನೇಜರ್ ಸ್ಕಿಲ್ ಫಾರ್ ಮ್ಯಾನೇಜಿಂಗ್ ದ ಡಿಫರೆಂಟ್ ಸಿಚುಯೇಷನ್ಸ್ ವಿತ್ ಡಿಫರೆಂಟ್ ಸೊಲ್ಯೂಷನ್ಸ್ ಅಂಡ್ ಪ್ಲಾನ್ಸ್ ಅಂಡ್ ಅದರ್ ಇಶ್ಯೂಸ್ ಆಲ್ಸೋ. Every manager has his own way of managing things based on his knowledge, experience and personality. That is why some managers are known as very good managers. For example, Aditya Birla, Rahul Bajaj. But a few managers we can say that they are not good, they are very bad. Yakantandre they don't have artistic knowledge. ಇಲ್ಲಿ ಒಂದು ಚಿತ್ರ ನೋಡ್ತಿದೀವಿ. ಮ್ಯಾನೇಜರಿಯಲ್ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಮ್ಯಾನೇಜರ್ ಹೆಂಗ್ ಆಗ್ಬೇಕು ಅಂತ, ಹೆಂಗ್ ಸಂಘಟಿಸ್ಬೇಕು ಜನರನ್ನ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಡಿಸ್ಕಸ್ ಮಾಡಬೇಕಾಗುತ್ತೆ. ಅವ್ರ ಜೊತೆ ಡಿಸ್ಕಸ್ ಮಾಡಿ ನಾವು ಒಳ್ಳೆ ಪ್ಲಾನ್ಸ್ ಅನ್ನ ಮಾಡಿ ಮ್ಯಾನೇಜ್ಮೆಂಟ್ ನ ಸಕ್ಸಸ್ ಪಡಿಬೇಕಾಗುತ್ತೆ ಒಂದು ಸಂಸ್ಥೆಯಲ್ಲಿ. ದೆನ್ ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್, ಮ್ಯಾನೇಜ್ಮೆಂಟ್ ವಾಂಟ್ಸ್ ಟು ಅಚೀವ್ ದ ಕಾಂಕ್ರೀಟ್ ರಿಸಲ್ಟ್ಸ್. ಆರ್ಟ್ ಅಲ್ಲಿ ಇತ್ತು ಕಾಂಕ್ರೀಟ್ ರಿಸಲ್ಟ್ಸ್ ನ ಪಡಿಬೇಕು ನಾವು. ಕಾಂಕ್ರೀಟ್ ರಿಸಲ್ಟ್ಸ್ ಬೇಸ್ ಆಗಿರುತ್ತಿವು. ರಿಸಲ್ಟ್ಸ್ ಬೇಕು ನಮಗೆ. ರಿಸಲ್ಟ್ಸ್ಗೋಸ್ಕರನೇ ಮ್ಯಾನೇಜ್ಮೆಂಟ್ ಇರೋದು. ವೇರ್ ದೇರ್ ಇಸ್ ಎ ಗೋಲ್ ದೇರ್ ಇಸ್ ಎ ಮ್ಯಾನೇಜ್ಮೆಂಟ್. ವೈ ದ ಗೋಲ್ ಈಸ್ ಸೆಟ್ ಟು ಗೆಟ್ ವೆರಿ ಗುಡ್ ರಿಸಲ್ಟ್ಸ್. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಇವರು ನಮ್ಮ ಭಾರತದ ಅತ್ಯಂತ ಯಶಸ್ವಿ ಉದ್ಯಮಿಗಳಲ್ಲಿ ಒಬ್ಬರು ಕಿರಣ್ ಮಜುಮ್ದಾರ್ ಶಾ ಅಂತ ಕರಿತೀವಿ. ಯಶಸ್ವಿ ಉದ್ಯಮಿ, ಬಯೋಕಾನ್ ಇಂಡಿಯಾ ಲಿಮಿಟೆಡ್, ಬಯೋಕಾನ್ ಸಂಸ್ಥೆನ ಕಟ್ಟಿ ಒಂದು ಅವಾರ್ಡ್ ನ ತಗೊಂಡಿದ್ದಾರೆ. ಅವ್ರಿಗೆ ರಿಸಲ್ಟ್ಸ್ ಬಂದಿದೆ. ಮ್ಯಾನೇಜ್ಮೆಂಟ್ ಅನ್ನ ಸಕ್ಸಸ್ಫುಲ್ ಆಗಿ ನಡೆಸಿದ್ರು, ಅದು ಒಂದು ರಿಸಲ್ಟ್ಸ್ ಬಂದಿದೆ, ಅವ್ರಿಗೆ ಅವಾರ್ಡ್ ಕೊಡ್ತಾ ಇದ್ದಾರೆ. ಮ್ಯಾನೇಜ್ಮೆಂಟ್ಗೆ ಕಾಂಕ್ರೀಟ್ ರಿಸಲ್ಟ್ಸ್ ನ ಅಚೀವ್ ಮಾಡತಕ್ಕಂಥದ್ದು ಕೂಡ ಇರುತ್ತೆ ಅಂತ ಹೇಳಬಹುದು. ಇವೆರಡೂ ನಾವು ನೋಡ್ತಾ ಇದ್ದೀವಿ. ಇತ್ತೀಚೆಗೆ ಕೊರೋನಾ ಬಂತು. ಇಡೀ ಪ್ರಪಂಚದಾದ್ಯಂತ ಭಾರತದಲ್ಲಿ ತಯಾರಾದಂಥ 2 ವ್ಯಾಕ್ಸಿನ್ಗಳು, ಕೋವಿಶೀಲ್ಡ್ ಮತ್ತೆ ಕೋವ್ಯಾಕ್ಸಿನ್ ಅಂತಕ್ಕಂಥ, ಭಾರತ್ ಬಯೋಟೆಕ್ ಲಿಮಿಟೆಡ್ ಮತ್ತೆ ಸೀರಮ್ ಇನ್ಸ್ಟಿಟ್ಯೂಟ್, ನಮ್ಮಲ್ಲಿ ಭಾರತದಲ್ಲಿ ಇರತಕ್ಕಂಥ 2 ಸಂಸ್ಥೆಗಳು 2 ರೀತಿಯ ವ್ಯಾಕ್ಸಿನ್ಗಳನ್ನು ತಯಾರಿಸಿತು ಕರೋನಾದಿಂದ ಜನರನ್ನು ಕಾಪಾಡೋದಕ್ಕೋಸ್ಕರ. ಇದು ನಮ್ಮ ಸೈಂಟಿಸ್ಟ್ಗಳು ಎಲ್ಲರೂ ಸೇರಿ ಒಂದು ಫಾರ್ಮುಲಾನ ಕಂಡುಹಿಡಿದು ಅದನ್ನ ನಮ್ಮ ಸಂಸ್ಥೆಗಳಲ್ಲಿ, ಇಂಡಸ್ಟ್ರಿಯಲ್ಲಿ ಇದನ್ನ ಪ್ರೊಡ್ಯೂಸ್ ಮಾಡಿದ್ರು. ರಿಸಲ್ಟ್ಸ್ ಹೊರಗಡೆ ಬಂದು ಜನರಿಗೆ 130 ಕೋಟಿ ಜನರಿಗೂ ಕೂಡ ಇದನ್ನು ತಲುಪಿಸುವಂತ ವ್ಯವಸ್ಥೆ ಮಾಡಿದ್ರು. ಸೊ ಮ್ಯಾನೇಜ್ಮೆಂಟ್ ಅನ್ನೋದು ಆರ್ಟಿಸ್ಟಿಕ್ ವರ್ಕ್. ಯಾಕೆ ಅಂದ್ರೆ ಅಲ್ಲಿ ನಮಗೆ ನಿರ್ದಿಷ್ಟ ಫಲಿತಾಂಶಗಳನ್ನು ಸಾಧಿಸೋದು ಬಯಸುತ್ತೆ ಮ್ಯಾನೇಜ್ಮೆಂಟ್ ಕೂಡ. ದಿಸ್ ಇಸ್ ಅನದರ್ ಕ್ಯಾರೆಕ್ಟರಿಸ್ಟಿಕ್. ನೆಕ್ಸ್ಟ್ ಒನ್, ಮ್ಯಾನೇಜ್ಮೆಂಟ್ ಈಸ್ ಕ್ರಿಯೇಟಿವ್ ಒನ್. ಮ್ಯಾನೇಜ್ಮೆಂಟ್ ಅನ್ನೋದು ಯಾವಾಗಲೂ ಒಂದನ್ನೇ ಮಾಡೋದಿಲ್ಲ. ಮ್ಯಾನೇಜ್ಮೆಂಟ್ ಈಸ್ ವೆರಿ ವೆರಿ ಕ್ರಿಯೇಟಿವ್ ಒನ್. ಮ್ಯಾನೇಜ್ಮೆಂಟ್ ಈಸ್ ಇನ್ ದ ನೇಚರ್ ಆಫ್ ಕ್ರಿಯೇಟಿಂಗ್ ಸಮಥಿಂಗ್ ಆಸ್ ಲೈಕ್ ಅನ್ ಆರ್ಟ್. ಇಟ್ ಕಂಬೈನ್ಸ್ ಹ್ಯೂಮನ್ and non-human resources in useful way in order to achieve desired results. It tries to produce sweet music by combining chords in an efficient manner. ಹಲವಾರು ರಾಗ ತಾಳಗಳನ್ನು ಮಿಕ್ಸ್ ಮಾಡಿ ಹೊಸದಾಗಿರ್ತಕ್ಕಂಥ ಮಾಧುರ್ಯವಾದ ಸಂಗೀತವನ್ನು ಕೊಡುತ್ತೆ. ಅದೇ ತರನೇ ಮ್ಯಾನೇಜ್ಮೆಂಟ್ ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಹಳೇದಾಗಿರ್ತಕ್ಕಂಥ ಒಂದು ಫೋನ್ ಇದು 2ನೇದು ಫೋನ್. ಇದರಿಂದ ಈ ಬದಲಾವಣೆ ಕ್ರಿಯೇಟ್ ಮಾಡುತ್ತೆ. ಇದರಿಂದ ಮತ್ತೆ ನಮಗೆ ಮೊಬೈಲ್ ಬಂತು. ಮೊಬೈಲು ಆಂಡ್ರಾಯ್ಡ್ ಫೋನ್ ಆಯಿತು, ಆ್ಯಪಲ್ ಫೋನ್ ಆಯಿತು. ಆ್ಯಪಲ್ ಫೋನ್ ಆದಮೇಲೆ ಕಿವಿ ಹತ್ರ ಇಟ್ಕೊಂಡು ಮಾತಾಡೋ ಹಂಗೆ ಇಲ್ಲ, ಒಂದು ಸ್ಪೆಷಲ್ ಡಿವೈಸ್ ಬಂತು. ತದನಂತರ ಈಗ ಏನಾಗಿದೆ, ಪ್ರಪಂಚದಲ್ಲಿ ಯಾವುದೋ ಮೂಲೆಯಲ್ಲಿ ಇರ್ತಕ್ಕಂಥವ್ರು ನಾವು ಟ್ಯಾಬ್ಲೆಟ್ PC ಅಲ್ಲಿ ಅಥವಾ ಮೊಬೈಲಲ್ಲಿ ವಿಡಿಯೋ ಕಾಲನ್ನು ಮಾಡೋ ಮಟ್ಟಕ್ಕೆ ಬಂದಿದೆ. ದಿಸ್ ಈಸ್ ಫ್ರಮ್ ದಿಸ್ ಸ್ಟೇಜ್ ಟು ದಿಸ್. ಕ್ರಿಯೇಟಿವ್ ಆಗಿದೆ ಮ್ಯಾನೇಜ್ಮೆಂಟ್ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಐ ಆಮ್ ಗಿವಿಂಗ್ ಯು ಒನ್ ಮೋರ್ ಎಕ್ಸಾಂಪಲ್. ದಿಸ್ ಇಸ್ ಎ ಮ್ಯಾಚ್ ಬಾಕ್ಸ್ ವಿತ್ ಸ್ಟಿಕ್ಸ್. ಬೆಂಕಿ ಕಡ್ಡಿಯನ್ನು ಗೀಸ್ತಾ ಇತ್ತು ನಾವು ಟು ಕ್ರಿಯೇಟ್ ಫೈರ್, ಬಟ್ ನೌ ಇಟ್ ಈಸ್ ಸಿಂಪಲ್ ಸ್ಟಿಕ್ ವಿತ್ ವಿಚ್ ವಿ ಕ್ಯಾನ್ ಕ್ರಿಯೇಟ್ ಎ ಫೈರ್ ಅಲ್ವಾ. ಈ ತರ ಮ್ಯಾನೇಜ್ಮೆಂಟ್ ಅನ್ನೋದು ಕ್ರಿಯೇಟಿವ್ ಅಂತ ಹೇಳಬಹುದು. ಅನದರ್ ಇಂಪಾರ್ಟೆಂಟ್
ಕ್ಯಾರೆಕ್ಟರಿಸ್ಟಿಕ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ಪರ್ಫೆಕ್ಷನ್ ಥ್ರೂ ಪ್ರಾಕ್ಟೀಸ್. ಅಭ್ಯಾಸದ ಮೂಲಕ ಪರಿಪೂರ್ಣತೆಯನ್ನ ಪಡಿತೀವಿ. ಮ್ಯಾನೇಜ್ಮೆಂಟ್ ಕೂಡ ಹೌದು ಅಂತ ಹೇಳಬಹುದು. ಪ್ರಾಕ್ಟೀಸಸ್ ಮೇಕ್ಸ್ ಮ್ಯಾನೇಜ್ಮೆಂಟ್ ಪರ್ಫೆಕ್ಟ್. ಸೊ ಇಲ್ಲಿ ಸುಮಾರು ಜನರು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಮ್ಯಾನೇಜ್ಮೆಂಟ್ ಅನ್ನ ಯಶಸ್ವಿಗೊಳಿಸೋದಕ್ಕೆ. ಇಲ್ಲೊಂದು ಸಣ್ಣ ಪಿಕ್ಚರ್ ನೋಡ್ತಾ ಇದೀವಿ ನಾವು. ಫಿಶಸ್ ಸಣ್ಣ ಬೌಲಿಂದ ದೊಡ್ಡ ಬೌಲ್ಗೆ ಜಂಪ್ ಮಾಡೋ ಪ್ರಯತ್ನ ಮಾಡಿದ್ರೆ ಮಾತ್ರನೇ. ಅದು ಯಾವ ತರ ಮಾಡಬೇಕು? ಪರ್ಫೆಕ್ಷನ್ ಥ್ರೂ ಪ್ರಾಕ್ಟೀಸ್. ಪ್ರಾಕ್ಟೀಸ್ ಮಾಡಿ 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 ಕೊನೆಗೆ ಇಲ್ಲಿಂದ ಎರಡನೇದಕ್ಕೆ ಬಂತು, ಎರಡನೇ ಜಾರಿಂದ ದೊಡ್ಡ ಜಾರ್ಗೆ ಜಂಪ್ ಮಾಡೋ ಪ್ರಯತ್ನ ಕೂಡ ಮಾಡ್ತಿದೆ. ಇದೇ ತರ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನೇಜರ್ ಪರ್ಫೆಕ್ಟ್. ಮ್ಯಾನೇಜರ್ಸ್ ಲರ್ನ್ ಥ್ರೂ an art of trial and error initially, but application of management principles over the years makes them perfect in the job of managing. ಒಬ್ಬ ವ್ಯಕ್ತಿ ಮ್ಯಾನೇಜರ್ ಅನ್ಸ್ಕೊಂಡ್ರೆ ವ್ಯವಸ್ಥಾಪಕನು ಅನ್ಸ್ಕೊಂಡಿರ್ತಕ್ಕಂಥವನು ನಿರಂತರವಾದಂಥ ಅಭ್ಯಾಸ ಮಾಡಿ 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 ಸಂಸ್ಥೆಯ ಉದ್ದೇಶಗಳನ್ನ ಪೂರೈಸೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್. ಇದು ಒಂದು ಗೋಲ್ ಓರಿಯೆಂಟೆಡ್ ಅಂತ ಕೂಡ ಹೇಳಬಹುದು. ಗೋಲ್ ಇದ್ರೇನೆ ಮ್ಯಾನೇಜ್ಮೆಂಟ್ ಇದು. So finally what we can say? We can say that all the features of art is matched with the features of management. Therefore it is considered the management is an art because managing requires certain skills which are personal possessions of managers. A manager to be successful in his profession must acquire the art of applying it. Art teaches us how to do a particular ವರ್ಕ್. ಕಲೆ ಅಂತಕ್ಕಂಥದ್ದು ಒಂದು ಕೆಲಸವನ್ನ ಯಾವ ರೀತಿ ಮಾಡಬೇಕು ಅಂತ ತಿಳಿಸುತ್ತೆ. ಆ ಎಲ್ಲ ಕಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಗುಣಗಳು ಕೂಡ ಮ್ಯಾನೇಜ್ಮೆಂಟ್ ಅಲ್ಲಿದ್ದು ಹೋಲಿಕೆ ಆಗ್ತಾ ಇದೆ. ಅದಕ್ಕೋಸ್ಕರ ಯು ಕ್ಯಾನ್ ಸೇ ದಟ್ ಮ್ಯಾನೇಜ್ಮೆಂಟ್ ಮ್ಯಾಚಸ್ ಆಲ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಆರ್ಟ್. ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಅನ್ಡೌಟೆಡ್ಲಿ ಮ್ಯಾನೇಜ್ಮೆಂಟ್ ಇಸ್ ನಾಟ್. ನಿಸ್ಸಂದೇಹವಾಗಿ ನಿರ್ವಹಣೆ ಒಂದು ಕಲೆಯಾಗಿದೆ ಅಂತ ಹೇಳ್ಬೋದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸೆಕ್ಷನ್ ಬಿ. 5 ಮಾರ್ಕ್ಸ್ಗೆ ಒಂದು ಪ್ರಶ್ನೆ ಬರಬಹುದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಇಷ್ಟೊತ್ತು ನೋಡಿರ್ತಕ್ಕಂಥದ್ದು ಈ ಟೆಕ್ಸ್ಟ್ ಬುಕ್ಸ್ ಇಂದ ಮೆಟೀರಿಯಲ್ಸ್ ಮತ್ತೆ ಒಂದಷ್ಟು ವೆಬ್ಸೈಟ್ಸ್ ಇಂದ ವಿಡಿಯೋಸ್ ನಾನು ಒಂದಷ್ಟು ಯೂಟ್ಯೂಬ್ ಇಂದ ಕೂಡ ತಗೊಂಡಿದ್ದೀನಿ. ನಿಮ್ಗೆ ಇದು ಅರ್ಥ ಆಗಿದೆ ಈ ಸೆಷನ್ ಅಂತ ಭಾವಿಸ್ತಾ ಈ ಸೆಷನ್ಗೆ ನಾನು ಐ ಆಮ್ ಪುಟ್ಟಿಂಗ್ ಅನ್ ಎಂಡ್. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಚೆನ್ನಾಗಿ.